ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಭೂಗೋಳಶಾಸ್ತ್ರ ಅಧ್ಯಾಯ 27 ಕರ್ನಾಟಕದ ಖನಿಜ ಸಂಪನ್ಮೂಲಗಳು. ಇದು 9th ಕ್ಲಾಸಲ್ಲಿ ಭಾಗ 2ರಲ್ಲಿ ಬರ್ತಕ್ಕಂಥ ಪಾಠ ಆಗಿರುತ್ತೆ. ಓಕೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಒಂದು ದೇಶ, ರಾಜ್ಯ ಅಥವಾ ಪ್ರದೇಶವು ಆರ್ಥಿಕವಾಗಿ ಮುಂದುವರಿಯಲು ಅಲ್ಲಿ ಸಿಗುವ ಅಪಾರವಾದ ಖನಿಜ ಸಂಪನ್ಮೂಲಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನೋಡಿ, ಒಂದು ದೇಶ ಆಗಿರಬಹುದು, ರಾಜ್ಯ ಆಗಿರಬಹುದು ಅಥವಾ ಪ್ರದೇಶ ಆಗಿರ್ಬೋದು. ಆ ಪ್ರದೇಶಗಳು ಏನಾದರೂ ಆರ್ಥಿಕವಾಗಿ ಮುಂದುವರಿಬೇಕು ಅಂತಂದರೆ ಅಲ್ಲಿ ಸಿಗ್ತಕ್ಕಂಥ ಖನಿಜ ಸಂಪನ್ಮೂಲಗಳು ತುಂಬ ಬಹುಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತವೆ. ಕರ್ನಾಟಕ ರಾಜ್ಯವು ಕೂಡ ವಿವಿಧ ರೀತಿಯ ಖನಿಜ ಸಂಪತ್ತನ್ನು ಹೊಂದಿವೆ. ಅವುಗಳು ಯಾವ್ಯಾವು ಅಂತ ಕೇಳಿದ್ರೆ, ಕಬ್ಬಿಣದ ಅದಿರು, ಚಿನ್ನ, ಮ್ಯಾಂಗನೀಸ್, ಸುಣ್ಣದ ಕಲ್ಲು, ತಾಮ್ರ, ಬಾಕ್ಸೈಟ್, ಕ್ರೋಮೈಟ್, ಕಲ್ನಾರು, ಅಬ್ರಕ ಮತ್ತು ಗ್ರಾನೈಟ್ ಇವುಗಳೇನು ಪ್ರಮುಖ ಖನಿಜಗಳಾಗಿದ್ದಾವೆ. ಇವುಗಳು ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಪ್ರಮುಖ ಖನಿಜಗಳು. ಓಕೆ, ಪ್ರಮುಖ ಖನಿಜಗಳನ್ನು ಕುರಿತು ಮುಂದೆ ತಿಳಿಯೋಣ. ಅಂದರೆ ಒಂದೊಂದೇ ಖನಿಜಗಳ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಮಾಹಿತಿನ. ನೋಡಿ, ಇದು ಕರ್ನಾಟಕ ಮ್ಯಾಪ್ ಏನೈತಲ್ಲ, ಇಲ್ಲೂ ಕೂಡ ನಿಮಗೆ ನೋಡ್ಬೋದು. ಅಂದರೆ ಇನ್ಫಾರ್ಮೇಷನ್ ಓದ್ದೇನೆ ಯಾವ ಜಿಲ್ಲೆಗಳಲ್ಲಿ ಯಾವೆಲ್ಲ ಇದು ಖನಿಜ ಸಂಪನ್ಮೂಲಗಳು ಸಿಗ್ತವೆ ಅಂತ ಅನ್ನೋದು ನೋಡಬಹುದು. ಇಲ್ಲಿ ನೋಡಿ, ಕಬ್ಬಿಣದ ಅದಿರು ಐತಲ್ಲ, ಇದು ಕಬ್ಬಿಣದ ಅದಿರು ಈ ರೀತಿಯಾಗಿದೆ ಸಿಂಬಲ್. ಓಕೆ, ಈ ರೀತಿಯಾಗಿ ಸಿಂಬಲ್ ಇದೆಯಲ್ಲ, ಇಲ್ಲಿದೆ ನೋಡಿ ಕಬ್ಬಿಣದ ಅದಿರು ಈ ರೀತಿ. ಅಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟಿದ್ದಾವೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಮ್ಯಾಪ್ ನೋಡಿದರೆ. ಮ್ಯಾಂಗನೀಸ್ ಯಾವ ಥರ ಇದೆ, ಇಲ್ಲಿದೆ ನೋಡಿ ಮ್ಯಾಂಗನೀಸ್. ಬಳ್ಳಾರಿ ಜಿಲ್ಲೆ ಸಂಡೂರು ಅತಿ ಹೆಚ್ಚು ಮ್ಯಾಂಗನೀಸನ್ನು ಉತ್ಪಾದನೆ ಮಾಡುತ್ತೆ. ಇಲ್ಲೂ ಕೂಡ ಇದೆ ನೋಡಿ ಬೆಳಗಾವಿಯಲ್ಲಿ. ಆಮೇಲೆ ಉತ್ತರ ಕನ್ನಡದಲ್ಲೂ ಕೂಡ ಸಿಗುತ್ತೆ. ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ಇದೆ ನೋಡಿ ಈ ರೀತಿಯಾಗಿ. ಓಕೆ, ಕ್ರೋಮೈಟ್, ಬೆಳ್ಳಿನೂ ಇದೆ, ಚಿನ್ನನೂ ಇದೆ. ನೋಡಿ, ಚಿನ್ನ ತುಂಬ ಕಡಿಮೆ ಸಿಗೋದು. ಓಕೆ, ಚಿನ್ನ ಇಲ್ಲಿದೆ ನೋಡಿ ಕೋಲಾರದಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ರಾಯಚೂರಲ್ಲಿ ಬರುತ್ತೆ. ರಾಯಚೂರು, ಹಟ್ಟಿ, ಚಿನ್ನದ ಗಣಿ. ಓಕೆ, ರಾಯಚೂರಲ್ಲಿ ಕಂಡು ಬರುತ್ತೆ. ಓಕೆ, ನೆಕ್ಸ್ಟು ಸೀಸ, ತಾಮ್ರ ಈ ರೀತಿಯಾಗಿ ನೀವು ಇಲ್ಲೇನು ಕೊಟ್ಟಿದ್ದಾರಲ್ಲ ಸೂಚನೆಗಳು, ಈ ಮೂಲಕ ನೀವು ನೋಡ್ಕೋಬೋದು ಯಾವ್ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಯಾವ ಖನಿಜ ಸಂಪನ್ಮೂಲ ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಸಿಗುತ್ತೆ ಅನ್ನೋದನ್ನು ನೋಡಬಹುದು. ಓಕೆ, ಕಬ್ಬಿಣದ ಅದಿರು. ಇದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಕಚ್ಚಾ ವಸ್ತುವಾಗಿದೆ. ನೋಡಿ, ಹಿಂದೆ GPSTR TETಗೆ ಕೇಳಿದ್ದಾರೆ ಈ ಥರ. ಮ್ಯಾಂಗನೀಸ್ ಕೇಳಿದ್ದಾರೆ, ಹಾಗೆ ಕಬ್ಬಿಣದ ಅದಿರು ಕೂಡ ಕೇಳಿದ್ದಾರೆ. ಇವುಗಳನ್ನು ಏನನ್ನು ಯೂಸ್ ಮಾಡೋದಕ್ಕೆ ಕಚ್ಚಾ ವಸ್ತುವಾಗಿ ಬಳಸ್ತಾರೆ ಅಂತ. ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯ ಕಚ್ಚಾ ವಸ್ತುವಾಗಿರುತ್ತೆ ಕಬ್ಬಿಣದ ಅದಿರು. ಓಕೆ, ಕರ್ನಾಟಕವು ಉತ್ತಮ ದರ್ಜೆಯ ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ ವರ್ಗದ ಅಪಾರವಾದ ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಹೊಂದಿದೆ. ನೋಡಿ, ಕಬ್ಬಿಣದ ಅದಿರು ಬರುತ್ತಲ್ಲ, ಅದರಲ್ಲಿ ವರ್ಗಗಳಿದ್ದಾವೆ, ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ. ಓಕೆ, ಮ್ಯಾಗ್ನೆಟೈಟ್ ಅದಲ್ಲ, ಮ್ಯಾಗ್ನೆಟೈಟ್ ಇದು ಅತ್ಯುತ್ತಮವಾಗಿರ್ತಕ್ಕಂಥ ಕಬ್ಬಿಣ ಅದಿರಾಗಿರುತ್ತೆ. ನಂತರ ಹೆಮಟೈಟ್ ಬರುತ್ತೆ. ಓಕೆ, ಈ ಎರಡು ಉತ್ತಮ ದರ್ಜೆಯದಾಗಿದ್ದು ಇವೆರಡನ್ನೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡಲಾಗುತ್ತೆ. ಭಾರತದ ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ನೋಡಿ, ಭಾರತದಲ್ಲಿ ಕಬ್ಬಿಣದ ಅದಿರು ಉತ್ಪಾದನೆ ಮಾಡುತ್ತಲ್ಲ, ಆ ಒಂದು ಇದರಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ನೋಡಿ, ಕಮೆಂಟಲ್ಲಿ ತಿಳಿಸಿ. ಸೆಕೆಂಡು ಕರ್ನಾಟಕ ಆದರೆ ಫಸ್ಟು ಯಾವ ರಾಜ್ಯ ಇದೆ. ಓಕೆ, ನೆಕ್ಸ್ಟು ನಮ್ಮ ರಾಜ್ಯ ಉತ್ಪಾದಿಸುವ ಕಬ್ಬಿಣದ ಅದಿರಿನಲ್ಲಿ ಶ್ರೇಷ್ಠ ದರ್ಜೆ ಮ್ಯಾಗ್ನೆಟೈಟ್ನ ಪಾಲು ಎಷ್ಟಿದೆ? 63% ಅಷ್ಟು. ಕಬ್ಬಿಣದ ಅದಿರಲ್ಲಿ ಉತ್ತಮ ದರ್ಜೆದಾಗಿರ್ತಕ್ಕಂಥ ಅದಿರು ಯಾವುದು ಅಂತಂದರೆ ಮ್ಯಾಗ್ನೆಟೈಟು. ಓಕೆ, ಈ ಮ್ಯಾಗ್ನೆಟೈಟು ಕರ್ನಾಟಕದಲ್ಲಿ 63% ಅಷ್ಟು ಉತ್ಪಾದನೆ ಮಾಡ್ತೀವಿ. ಉಳಿದದ್ದು ಹೇಮಟೈಟ್ ದರ್ಜೆದ್ದಾಗಿದೆ. ಅಂದರೆ 63% ನೋಡಿ, 100% ಅಂತ ಇಟ್ಕೊಂಡ್ರೆ ಇದರಲ್ಲಿ 63% ಮ್ಯಾಗ್ನೆಟೈಟ್ ಆದರೆ ಇನ್ನು ಉಳಿದಿದ್ದಷ್ಟು 37% ಅಷ್ಟು ಹೆಮಟೈಟ್ ಅದಿರನ್ನು ಉತ್ಪಾದನೆ ಮಾಡಲಾಗುತ್ತೆ ಕರ್ನಾಟಕದಲ್ಲಿ. ಓಕೆ, ಭಾರತದಲ್ಲೇ ಕರ್ನಾಟಕ ಸೆಕೆಂಡ್ ಪ್ಲೇಸಲ್ಲಿದ್ದರೆ ಕರ್ನಾಟಕದಲ್ಲಿ ಇರಬೇಕಲ್ಲ ಫಸ್ಟ್ ಸೆಕೆಂಡ್ ಅಂತೇಳಿ ಬಳ್ಳಾರಿ ಇದಲ್ಲ, ಬಳ್ಳಾರಿ
ಜಿಲ್ಲೆ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆಯಾಗಿದೆ. ಸೆಕೆಂಡು ಥರ್ಡ್ ಈ ಥರ ಬರ್ತವೆ: ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಅನ್ನೋದು ಜಸ್ಟ್ ನೆನಪಲ್ಲಿರಲಿ, ಬಾಯಾಟ ಹೊಡೆಯಕ್ಕೆ ಹೋಗ್ಬೇಡ್ರಿ. ಅತಿ ಹೆಚ್ಚು ಸಿಗೋದೆಲ್ಲಿ? ಬಳ್ಳಾರಿಯಲ್ಲಿ. ಇತರೆ ಜಿಲ್ಲೆಗಳಲ್ಲಿ ಸಿಗೋದೆಲ್ಲೆಲ್ಲಿ? ವಿಜಯನಗರ, ಬಳ್ಳಾರಿ ಸಮೀಪದಲ್ಲೇ ಇದೆ ವಿಜಯನಗರ. ನೋಡಿ, ಇದು ಒಂದು ಕಮೆಂಟಲ್ಲಿ ತಿಳಿಸಿ. ಬಳ್ಳಾರಿ ಜಿಲ್ಲೆಯನ್ನು ವಿಭಜನೆ ಮಾಡಿ ವಿಜಯನಗರ ಅಂತೇಳಿ ಹೊಸ ಜಿಲ್ಲೆಯನ್ನು ಮಾಡಿದರು. ಇದು ಎಷ್ಟನೇ ಜಿಲ್ಲೆ ಮತ್ತು ಯಾವೊಂದು ವರ್ಷದಲ್ಲಿ ಇದನ್ನು ಜಿಲ್ಲೆಯನ್ನಾಗಿ ಮಾಡಿದರು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ನೋಡಿ. ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಈ ಜಿಲ್ಲೆಗಳಲ್ಲಿ ಕಬ್ಬಿಣದ ಅದಿರು ನಿಕ್ಷೇಪ ಉತ್ಪಾದನೆ ಮಾಡೋದು ಈ ಜಿಲ್ಲೆಗಳಲ್ಲೂ ಕೂಡ ಕಂಡುಬರುತ್ತೆ. ಬಳ್ಳಾರಿ ಜಿಲ್ಲೆಯು ಅಪಾರವಾದ ನಿಕ್ಷೇಪವನ್ನು ಹೊಂದಿದ್ದು ಪ್ರಥಮ ಸ್ಥಾನದಲ್ಲಿ ಬರುತ್ತೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಬಳ್ಳಾರಿಯ ಸಂಡೂರು ಪ್ರದೇಶಗಳಲ್ಲಿಯೂ ಕೂಡ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಕಂಡುಬರ್ತವೆ. ನೋಡಿ, ಬಳ್ಳಾರಿಯ ಸಂಡೂರು ಐತಲ್ಲ, ಇದು ಅತಿ ಹೆಚ್ಚು ಮ್ಯಾಂಗನೀಸನ್ನು ಕೂಡ ಉತ್ಪಾದನೆ ಮಾಡುತ್ತೆ, ನೆನಪಲ್ಲಿರಲಿ. ಓಕೆ, ವಿಜಯನಗರ ಜಿಲ್ಲೆಯ ಹೊಸಪೇಟೆ. ಆಮೇಲೆ ನೋಡಿ, ಇದು ಕೂಡ ಒಂದು ಎಕ್ಸಾಮಲ್ಲಿ ಕೇಳಿದರು. ಈ ವಿಜಯನಗರ ಜಿಲ್ಲೆಯನ್ನು ಮಾಡಿದ್ರಲ್ಲ, ಆಗ ಪಿ ಸಿ ಇರ್ಬೋದು, ಮೇ ಬಿ ಅಷ್ಟೊಂದು ನೆನಪಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ವಿಜಯನಗರ ಜಿಲ್ಲೆ ರಚನೆ ಆದ ನಂತರ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಇದು ಕೇಳಿದರು. ಹೊಸಪೇಟೆ ಇದು ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಂತ. ಇದು ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ ನೋಡಿ. ಓಕೆ, ಬಳ್ಳಾರಿ ಜಿಲ್ಲೆ, ವಿಜಯನಗರ ಈ ಥರ ಕೊಟ್ಟಿದ್ರು ಆಪ್ಷನಲ್ಲಿ. ಸೊ ಅದು ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತೆ. ಬಳ್ಳಾರಿ ಜಿಲ್ಲೆಯ ದೋಣಿಮಲೆ ನೋಡಿ, ಬಳ್ಳಾರಿಯ ಸಂಡೂರು, ವಿಜಯನಗರ ಜಿಲ್ಲೆಯ ಹೊಸಪೇಟೆ, ಇಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಇರೋದು ಕಂಡುಬರುತ್ತೆ. ಹಾಗೆ ಬಳ್ಳಾರಿ ಜಿಲ್ಲೆಯ ದೋಣಿಮಲೆ, ವಿಭೂತಿ ಗುಡ್ಡ, ಇದು ಕೂಡ ಬಳ್ಳಾರಿಯದಲ್ಲೇ ಕಂಡುಬರುತ್ತೆ. ಬೆಳಗಾಳ ಕೂಡ ಬಳ್ಳಾರಿಯಲ್ಲೇ ಇದೆ. ಕುಮಾರಸ್ವಾಮಿ ಬೆಟ್ಟಗಳು ಕೂಡ ಬಳ್ಳಾರಿಯಲ್ಲೇ ಕಂಡುಬರುತ್ತೆ. ತಿಮ್ಮಪ್ಪನ ಗುಡಿ, ದೇವಾದ್ರಿ ಶ್ರೇಣಿ, ರಾಮದುರ್ಗ ಬೆಟ್ಟಗಳು ಇವೆಲ್ಲ ಕೂಡ ಬಳ್ಳಾರಿಯಲ್ಲೇ ಕಂಡು ಬರ್ತಕ್ಕಂಥ ಪ್ರದೇಶಗಳಾಗಿದ್ದಾವೆ. ಓಕೆ, ಬಳ್ಳಾರಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಇವು ತಾಲೂಕುಗಳಾಗಿರ್ಬೋದು, ಊರುಗಳಾಗಿರ್ಬೋದು. ಓಕೆ, ಇವೆಲ್ಲ ಬಳ್ಳಾರಿ ಜಿಲ್ಲೆಯಲ್ಲೇ ಕಂಡು ಬರ್ತವೆ. ಇಲ್ಲಿ ಎಲ್ಲ ಕೂಡ ಕಬ್ಬಿಣದ ಅದಿರಿನ ಉತ್ಪಾದನೆ ಆಗುತ್ತೆ. ಓಕೆ, ನೆಕ್ಸ್ಟು ಚಿಕ್ಕಮಗಳೂರು ಜಿಲ್ಲೆ ಕಬ್ಬಿಣದ ಅದಿರಿನ ನಿಕ್ಷೇಪ ಲಭ್ಯತೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಫಸ್ಟ್ ಯಾವುದಿತ್ತು? ಬಳ್ಳಾರಿ ಇತ್ತು. ಓಕೆ, ಫಸ್ಟು ಬಳ್ಳಾರಿ ಇದ್ದರೆ ಸೆಕೆಂಡು ಚಿಕ್ಕಮಗಳೂರು ಇದೆ. ಕರ್ನಾಟಕದಲ್ಲೇ ಫಸ್ಟ್ ಸೆಕೆಂಡ್ ಅಂತ ಲೆಕ್ಕ ಹಾಕಿದಾಗ ಫಸ್ಟ್ ಬಳ್ಳಾರಿ, ಸೆಕೆಂಡ್ ಚಿಕ್ಕಮಗಳೂರು. ಬಾಬಾ ಬುಡನ್ಗಿರಿ, ಇದನ್ನು ಇನಾಮ್ ದತ್ತಾತ್ರೇಯ ಪೀಠ ಅಂತಲೂ ಕರೀತಾರೆ. ನೋಡಿ, ಎಲ್ಲೆಲ್ಲ ಬಾಬಾ ಬುಡನ್ಗಿರಿ ಅಂತ ಬರುತ್ತಲ್ಲ, ಇಲ್ಲೆಲ್ಲನೂ ಕೂಡ ಬ್ರ್ಯಾಕೆಟಲ್ಲಿ ಇನಾಮ್ ದತ್ತಾತ್ರೇಯ ಪೀಠ ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ತುಂಬಾ ಇಂಪಾರ್ಟೆಂಟು. ಬಾಬಾ ಬುಡನ್ಗಿರಿಗೆ ಇನಾಮ್ ದತ್ತಾತ್ರೇಯ ಪೀಠ ಅನ್ನೋದು ಕೂಡ ಹೆಸರಿದೆ. ಓಕೆ, ಕೆಮ್ಮಣ್ಣುಗುಂಡಿ, ಕುದುರೆಮುಖ, ಗಂಗಾಮೂಲ, ಕಲ್ಲತ್ತಗಿರಿ, ಜೇನುಸುರಿ ಗುಡ್ಡಗಳಲ್ಲಿ ಕಬ್ಬಿಣದ ಅದಿರು ದೊರೆಯುತ್ತದೆ. ಓಕೆ, ಎಲ್ಲೆಲ್ಲಿ ದೊರೆಯುತ್ತದೆ ಅನ್ನೋದು ನೆನಪಲ್ಲಿರಲಿ, ಗೊತ್ತಿರಲಿ. ಜಸ್ಟ್ ನೋಡಿ, ಇದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು ಇಲ್ಲಿ ಕಬ್ಬಿಣದ ಅದಿರು ಸಿಗುತ್ತೆ ಅನ್ನೋದು. ಓಕೆ, ಜೀವ ವೈವಿಧ್ಯತೆಯನ್ನು ಕಾಪಾಡಲು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯವು ರಾಷ್ಟ್ರೀಯ ಉದ್ಯಾನವನವಿರುವ ಕುದುರೆಮುಖದಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಿ ತೀರ್ಪು ನೀಡಿದೆ. ನೋಡಿ, ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ರಾಷ್ಟ್ರೀಯ ಉದ್ಯಾನವನವಿರುವ ಕುದುರೆಮುಖದಲ್ಲಿ ಗಣಿಗಾರಿಕೆಯನ್ನು ಮಾಡೋ ಹಾಗಿಲ್ಲ ಅಂತೇಳಿ ಸ್ಥಗಿತಗೊಳಿಸ್ಬಿಡುತ್ತೆ. ಯಾಕಂದರೆ ರಾಷ್ಟ್ರೀಯ ಉದ್ಯಾನವನ ಆಗಿರೋದ್ರಿಂದ ಅಲ್ಲಿ ಪ್ರಾಣಿ ಸಂಕುಲಗಳು ಯಥೇಚ್ಛವಾಗಿರೋದ್ರಿಂದ ಗಿಡ ಮರಗಳು ನಾಶ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತೆ ಗಣಿಗಾರಿಕೆ ಮಾಡಬೇಕಾದ್ರೆ. ಹಾಗೆ ಅಲ್ಲಿ ಜೀವ ಸಂಕುಲಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಕುದುರೆಮುಖದಲ್ಲಿ ಗಣಿಗಾರಿಕೆಯನ್ನು ಮಾಡೋದು ನಿಲ್ಲಿಸ್ಬಿಡುತ್ತೆ. ಓಕೆ, ಇದು ರಾಷ್ಟ್ರೀಯ ಉದ್ಯಾನವನ ಇರುತ್ತೆ ನೋಡಿ, ಇಲ್ಲಿ ನೆನಪಲ್ಲಿರಲಿ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ, ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ, ಸಾಸಲು, ಬಾಗಲಕೋಟೆಯ ಅಮೀನ್ಗಡ, ತುಮಕೂರು ಜಿಲ್ಲೆಯ ಹುಳಿಯಾರು, ಚಿಕ್ಕನಾಯಕನಹಳ್ಳಿ, ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಡ್ಡ,
ಸಿದ್ದರಹಳ್ಳಿ ಮುಂತಾದ ಕಡೆಗಳಲ್ಲಿಯೂ ಕಬ್ಬಿಣದ ಅದಿರಿನ ನಿಕ್ಷೇಪಗಳು ಇದ್ದಾವೆ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಇದು ನೋಡಿ, ಚಿಕ್ಕನಾಯಕನಹಳ್ಳಿ. ಇದ್ರ ಬದಲಿಗೆ ಚಿಕ್ಕನಾಯಕನಹಟ್ಟಿ ಅಂತ ಕೊಟ್ಟುಬಿಡ್ತಾರೆ. ಓಕೆ, ಚಿಕ್ಕನಾಯಕನಹಟ್ಟಿ. ಚಿಕ್ಕನಾಯಕನಹಟ್ಟಿ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಓಕೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಚಿಕ್ಕನಾಯಕನಹಳ್ಳಿಯಲ್ಲಿ ಕಬ್ಬಿಣದ ಅದಿರಿನ ನಿಕ್ಷೇಪ ಇದೆ. ಬಟ್ ಚಿಕ್ಕನಾಯಕನಹಟ್ಟಿಯಲ್ಲಿ ಇಲ್ಲ, ಅಂದರೆ ಇಲ್ಲಿ ಕೊಟ್ಟಿಲ್ಲ. ಓಕೆ, ನಿಮಗೆ ಆಪ್ಷನ್ನಲ್ಲಿ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಸರಿಯಾಗಿದ್ದಾವೆ ಎಷ್ಟು ತಪ್ಪಾಗಿದ್ದಾವೆ ಅಂತ ಕೊಡೋ ಸಾಧ್ಯತೆ ತುಂಬಾ ಇದೆ. ಸೊ ಇದು ಇಂಪಾರ್ಟೆಂಟ್ ನೋಡಿ. ಓಕೆ, ನೆಕ್ಸ್ಟು, ರಾಜ್ಯದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ ಅದಿರನ್ನು ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗೆ ಮತ್ತು ಬಳ್ಳಾರಿ ಸಮೀಪದ ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಉಪಯೋಗಿಸಿ ಉಳಿದ ಅದಿರನ್ನು ರಫ್ತು ಮಾಡಲಾಗುತ್ತದೆ. ನೋಡಿ, ಇಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ರಾಜ್ಯದಲ್ಲಿ ಏನು ಉತ್ಪಾದನೆ ಆಗುತ್ತಲ್ಲ ಕಬ್ಬಿಣದ ಅದಿರನ್ನು, ಇದನ್ನು ಭದ್ರಾವತಿಯಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ನೋಡಿ ಭದ್ರಾವತಿಯಲ್ಲಿದೆ ಇದು ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಮತ್ತು ಬಳ್ಳಾರಿ ಸಮೀಪದಲ್ಲಿರ್ತಕ್ಕಂಥ ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಗಳಿಗೆ ಈ ಕಬ್ಬಿಣದ ಅದಿರನ್ನು ಉಪಯೋಗ ಮಾಡಿಕೊಂಡು ಉಳಿದದ್ದನ್ನು ರಫ್ತು ಮಾಡ್ತಾರೆ. ಇದೇನು ಜಿಂದಾಲ್ ವಿಜಯನಗರ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂತ ಐತಲ್ಲ, ಇದನ್ನು ಕೊಟ್ಬಿಟ್ಟು ಇದು ವಿಜಯನಗರದಲ್ಲಿದೆ, ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ಕೊಡಬಹುದು. ಓಕೆ, ನೆನಪಲ್ಲಿರಲಿ. ತುಂಬಾ ಕನ್ಫ್ಯೂಸ್ ಮಾಡೋ ಸಾಧ್ಯತೆ ಇದೆ. ಯಾಕಂದರೆ ಇವಾಗೇನು ಎಕ್ಸಾಮ್ ನಡೀತದಲ್ಲ, ಅದು ಅಷ್ಟು ಈಸಿಯಾಗಿರೋದಿಲ್ಲ. ತುಂಬಾ ಕಾಂಪಿಟೇಷನ್ ಇದೆ, ಹೆವಿ ಕಾಂಪಿಟೇಷನ್ ಇದೆ. ಸೊ ಇಂತಿಂಥ ಸೂಕ್ಷ್ಮಗಳನ್ನೆಲ್ಲ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಬಳ್ಳಾರಿ ಜಿಲ್ಲೆಯಲ್ಲಿ ಬರುತ್ತೆ ಜಿಂದಾಲ್ ವಿಜಯನಗರ ಮತ್ತು ಕಬ್ಬಿಣ ಉಕ್ಕು ಕಾರ್ಖಾನೆ. ಆಮೇಲೆ ಇನ್ನೊಂದು ಯಾವುದು ಭದ್ರಾವತಿಯಲ್ಲಿರುತ್ತೆ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಇವೆಲ್ಲ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಪಾಯಿಂಟ್ಸೇ ಇದ್ದಾವೆ. GPSTRಗೆ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟು, ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿಲ್ಲ. ಇದು ಕೂಡ ಇಂಪಾರ್ಟೆಂಟ್. ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದು ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಕೊಡಬಹುದು ಪಾಯಿಂಟಲ್ಲಿ. ಏನು ಹೇಳಿಕೆ ರೂಪದಲ್ಲಿ ಕೊಡ್ತಾರಲ್ಲ ಆ ಥರ ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಸರಿಯಾಗಿದೆ 1 2 ಅಂತ ಕೊಟ್ಟಿರ್ತಾರೆ. ಇದೇನೋ ಈ ಪ್ರೆಸೆಂಟು ಕಾರ್ಯನಿರ್ವಹಿಸುತ್ತಿಲ್ಲ. ಓಕೆ, ಇದು ನೆನಪಲ್ಲಿರಲಿ. ನೆಕ್ಸ್ಟು, ಮ್ಯಾಂಗನೀಸ್ ಅದಿರು ಮುಖ್ಯವಾಗಿ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ನ ರೂಪದಲ್ಲಿ ದೊರೆಯುತ್ತದೆ. ನೋಡಿ, ಮ್ಯಾಂಗನೀಸ್ ಏನಿದೆ ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಆಕ್ಸೈಡ್ನ ರೂಪದಲ್ಲಿ ದೊರೆಯುತ್ತೆ. ಇದು ಇಂಪಾರ್ಟೆಂಟ್. ಪದರು ಶಿಲೆ ಮತ್ತು ರೂಪಾಂತರ ಶಿಲೆಗಳಲ್ಲಿ ಮ್ಯಾಂಗನೀಸ್ ಆಕ್ಸೈಡ್ನ ರೂಪದಲ್ಲಿ ಸಿಗುತ್ತೆ. ಇದನ್ನು ಮಿಶ್ರಲೋಹವಾಗಿ ಉಕ್ಕಿನ ತಯಾರಿಕೆಯಲ್ಲಿ ಉಕ್ಕಿನ ಕಾಠಿಣ್ಯತೆಯನ್ನು ಹೆಚ್ಚಿಸಲು ಬಳಸುವರು. ನೋಡು, ಉಕ್ಕು ಕಠಿಣತೆ ತುಂಬಾ ಗಟ್ಟಿಯಾಗಿರುತ್ತಲ್ಲ, ಆ ಕಾಠಿಣ್ಯತೆಯನ್ನು ಹೆಚ್ಚಿಗೆ ಮಾಡೋ ಸಲುವಾಗಿ ಏನು ಮಿಶ್ರಲೋಹವಾಗಿ ಉಕ್ಕನ್ನು ತಯಾರು ಮಾಡೋದಕ್ಕೆ ಮ್ಯಾಂಗನೀಸನ್ನು ಬಳಸ್ತಾರೆ. ನೋಡಿ, ಇದು TETಗೆ ಸುಮಾರು 2 ರಿಂದ 3 ಸಾರಿ ಕೇಳಿದ್ದಾರೆ. ಹಾಗೆ GPSTR ಕೂಡ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ನೋಡಿ. ಓಕೆ, ಜೊತೆಗೆ ರಾಸಾಯನಿಕ ವಿದ್ಯುತ್ ಕೈಗಾರಿಕೆ, ರಾಸಾಯನಿಕ ಗೊಬ್ಬರ, ಕ್ಯಾಲಿಕೋ ಪ್ರಿಂಟಿಂಗ್, ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸ್ತಾರೆ. ಇದು ಇಂಪಾರ್ಟೆಂಟ್ ನೋಡಿ. ಮ್ಯಾಂಗನೀಸನ್ನು ಯಾವುದ್ಯಾವುದಕ್ಕೆ ಬಳಸ್ತಾರೆ ಅನ್ನೋದು ಇಂಪಾರ್ಟೆಂಟ್. ಯಾವುದ್ಯಾವುದಕ್ಕೆ ಬಳಸ್ತಾರೆ? ರಾಸಾಯನಿಕ ವಿದ್ಯುತ್ ಕೈಗಾರಿಕೆಗೆ, ಆಮೇಲೆ ರಾಸಾಯನಿಕ ಗೊಬ್ಬರ ತಯಾರು ಮಾಡೋದಕ್ಕೆ, ಆಮೇಲೆ ಕ್ಯಾಲಿಕೋ ಪ್ರಿಂಟಿಂಗಲ್ಲಿ ಮತ್ತು ಬಣ್ಣಗಳ ತಯಾರಿಕೆಯಲ್ಲಿ ಕೂಡ ಮ್ಯಾಂಗನೀಸನ್ನು ಉಪಯೋಗ ಮಾಡ್ತಾರೆ. ಇಂಪಾರ್ಟೆಂಟ್ ನೋಡಿ. ಆದ್ದರಿಂದ ಇದಕ್ಕೆ ಬಹುಪಯೋಗಿ ಖನಿಜ ಅಂತ ಕರೀತಾರೆ. ಬಹುಪಯೋಗ ಖನಿಜ ಅಂದರೆ ಯಾವುದು ಅಂತ ಕೇಳ್ಬೋದು, ಇಲ್ಲ ಹೊಂದಿಸಿ ಬರೆಯಿರಿ ಥರ ಕೊಟ್ಬಿಡ್ಬೋದು. ಓಕೆ, ಇಂಪಾರ್ಟೆಂಟ್ ನೋಡಿ ಇದು. ನೆಕ್ಸ್ಟು, ಮ್ಯಾಂಗನೀಸ್ ಹಂಚಿಕೆ. ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪ ಹೇರಳವಾಗಿದ್ದು, ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಒಡಿಶಾದ ನಂತರ ಕರ್ನಾಟಕವು 2ನೇ ಸ್ಥಾನದಲ್ಲಿದೆ. ನೋಡಿ, ಕಬ್ಬಿಣ ಉತ್ಪಾದನೆಯಲ್ಲೂ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿತ್ತು.
ಹಾಗೆ ಮ್ಯಾಂಗನೀಸ್ ಉತ್ಪಾದನೆ ಮಾಡೋದ್ರಲ್ಲೂ ಕೂಡ ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಫಸ್ಟು ಒಡಿಶಾ ಇದೆ. ರಾಜ್ಯದ ಮ್ಯಾಂಗನೀಸ್ ಹಂಚಿಕೆಯು ಕಬ್ಬಿಣಾದಿರಿನ ಪ್ರದೇಶಗಳಲ್ಲೇ ಕಂಡುಬರುತ್ತದೆ. ನೋಡಿ, ರಾಜ್ಯದ ಮ್ಯಾಂಗನೀಸ್ ಹಂಚಿಕೆ ಈ ಕಬ್ಬಿಣಾದಿರು ಎಲ್ಲಿ ಸಿಗುತ್ತಲ್ಲ ಆ ಪ್ರದೇಶಗಳಲ್ಲೇ ಕಂಡುಬರುತ್ತೆ ಅನ್ನೋದು ಇದರ ಅರ್ಥ. ಬಳ್ಳಾರಿ ಜಿಲ್ಲೆಯ ಸಂಡೂರು ಮ್ಯಾಂಗನೀಸ್ ಉತ್ಪಾದಿಸುವ ಪ್ರಮುಖ ಪ್ರದೇಶವಾಗಿದೆ. ಆವಾಗಲೇ ಹೇಳಿದ್ನಲ್ಲ ನಾನು, ಬಳ್ಳಾರಿ ಜಿಲ್ಲೆಯ ಸಂಡೂರು ಅದಲ್ಲ, ಇಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸ್ ಉತ್ಪಾದನೆ ಆಗುತ್ತೆ ಅಂತ. ಇಲ್ಲಿ ರಾಜ್ಯದ ಸುಮಾರು 90% ಮ್ಯಾಂಗನೀಸನ್ನು ಉತ್ಪಾದಿಸಲಾಗುತ್ತಿದೆ. ನೋಡಿ, ಬಳ್ಳಾರಿ ಜಿಲ್ಲೆಯ ಸಂಡೂರು ಅದಲ್ಲ, ಇದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಮ್ಯಾಂಗನೀಸಲ್ಲೇ 90% ಉತ್ಪಾದನೆ ಮಾಡುತ್ತೆ. ನೋಡಿ, ಎಷ್ಟು ಹೆಚ್ಚಾಗಿ ಉತ್ಪಾದನೆ ಮಾಡುತ್ತೆ ಇದು. ಆದ್ದರಿಂದ ಫಸ್ಟ್ ಪ್ಲೇಸಲ್ಲಿದೆ. ಇತರೆ ಪ್ರಮುಖ ಮ್ಯಾಂಗನೀಸ್ ಗಣಿ ಕೇಂದ್ರಗಳೆಂದರೆ ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಡ್ಡ, ಹೊಸಹಳ್ಳಿ, ಚಿತ್ರದುರ್ಗ ಜಿಲ್ಲೆಯ ಸಾದರಹಳ್ಳಿ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ, ಉತ್ತರ ಕನ್ನಡ ಜಿಲ್ಲೆಯ ಸಿರಸಿ, ಸೂಫಾ, ಲೊಂಡ ಮತ್ತು ಉಸ್ಕಾಂಡ. ನೋಡಿ, ಯಾವ್ಯಾವ ಅಂತ ನೆನಪಲ್ಲಿಟ್ಕೊಂಡ್ಬಿಡಿ. ಶಿವಮೊಗ್ಗ ಜಿಲ್ಲೆಯ ಕುಂಸಿ, ಶಂಕರಗುಡ್ಡ, ಹೊಸಹಳ್ಳಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾದರಹಳ್ಳಿ ಬರುತ್ತೆ, ತುಮಕೂರು ಜಿಲ್ಲೆಯಲ್ಲಿ ಚಿಕ್ಕನಾಯಕನಹಳ್ಳಿ ಬರುತ್ತೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಿರಸಿ, ಸೂಫಾ, ಲೊಂಡ ಮತ್ತು ಉಸ್ಕಾಂಡ. ಮತ್ತು ಧಾರವಾಡ, ವಿಜಯಪುರ, ಚಿಕ್ಕಮಗಳೂರು ಜಿಲ್ಲೆಗಳು ಕೂಡ ಮ್ಯಾಂಗನೀಸ್ ಅದಿರಿನ ನಿಕ್ಷೇಪವನ್ನು ಹೊಂದಿದ್ದಾವೆ. ರಾಜ್ಯದ ಮ್ಯಾಂಗನೀಸ್ ಉತ್ಪಾದನೆಯ ಬಹುಪಾಲನ್ನು ಜಪಾನ್, ಚೀನಾ ಮುಂತಾದ ರಾಷ್ಟ್ರಗಳಿಗೆ ರಫ್ತು ಮಾಡಲಾಗುತ್ತೆ. ನೋಡಿ, ನಮ್ಮ ರಾಜ್ಯ ಬೇರೆ ದೇಶಗಳಿಗೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಬೇರೆ ರಾಜ್ಯಗಳಿಗಲ್ಲ, ಬೇರೆ ದೇಶಗಳಿಗೇ ಈ ಮ್ಯಾಂಗನೀಸನ್ನು ಉತ್ಪಾದನೆ ಮಾಡ್ತೀವಿ. ಅಷ್ಟು ಯಥೇಚ್ಛವಾಗಿ ಮ್ಯಾಂಗನೀಸನ್ನು ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆಗುತ್ತೆ ಅನ್ನೋದು ಗೊತ್ತಿರಲಿ. ಓಕೆ, ಜಪಾನ್, ಚೀನಾ ಮುಂತಾದ ದೇಶಗಳಿಗೆ ಮ್ಯಾಂಗನೀಸನ್ನು ರಫ್ತು ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ಯಾವುದು? ಬಾಕ್ಸೈಟ್. ಬಾಕ್ಸೈಟ್ ಅದಿರನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದಿಸಲು ಅಧಿಕವಾಗಿ ಬಳಸ್ತಾರೆ. ಬಾಕ್ಸೈಟ್ನ ಯಾವುದಕ್ಕೆ ಬಳಸ್ತಾರೆ? ಅಲ್ಯೂಮಿನಿಯಂ ಲೋಹವನ್ನು. ಇದು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ನೋಡಿ, GPSTRಗೆ, HSTRಗೆ. ಓಕೆ, ಬಾಕ್ಸೈಟನ್ನು ಅಲ್ಯೂಮಿನಿಯಂ ಲೋಹವನ್ನು ಉತ್ಪಾದನೆ ಮಾಡೋದಕ್ಕೆ ಬಳಸ್ತಾರೆ. ಮ್ಯಾಂಗನೀಸನ್ನು ಉಕ್ಕು ತಯಾರು ಮಾಡೋದಕ್ಕೆ, ಉಕ್ಕಿನ ಕಾಠಿಣ್ಯತೆಯನ್ನು ಹೆಚ್ಚಿಗೆ ಮಾಡೋದಕ್ಕೆ ಮಿಶ್ರಲೋಹವಾಗಿ ಬಳಸ್ತಾರೆ. ಓಕೆ, ಸಿಮೆಂಟ್, ಉಕ್ಕು, ವಿದ್ಯುತ್ ತಂತಿಗಳ ತಯಾರಿಕೆಯಲ್ಲೂ ಕೂಡ ಇದನ್ನು ಬಳಸ್ತಾರೆ. ಇದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ನೆಕ್ಸ್ಟು ಹಂಚಿಕೆ ಎಲ್ಲೆಲ್ಲಿ ಕಂಡುಬರುತ್ತೆ? ಕರ್ನಾಟಕದಲ್ಲಿ ಬಾಕ್ಸೈಟ್ ಅದಿರಿನ ನಿಕ್ಷೇಪವು ಬೆಳಗಾವಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿದೆ. ಅತಿ ಹೆಚ್ಚಾಗಿ ಸಿಗೋದು ಬೆಳಗಾವಿಯಲ್ಲಿ. ಬೆಳಗಾವಿ ಜಿಲ್ಲೆಯು ಬಾಕ್ಸೈಟ್ ಉತ್ಪಾದಿಸುವ ಪ್ರಮುಖ ಜಿಲ್ಲೆಯಾಗಿದೆ. ಓಕೆ, ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಬಳ್ಳಾರಿ ಕಬ್ಬಿಣ ಆಯಿತು. ಓಕೆ, ಕಬ್ಬಿಣ. ಬಳ್ಳಾರಿ. ಮ್ಯಾಂಗನೀಸ್ ಅಂತ ಬಂದರೆ ಮ್ಯಾಂಗನೀಸ್ ಬಳ್ಳಾರಿಯ ಸಂಡೂರು. ನೆಕ್ಸ್ಟ್ ಬಾಕ್ಸೈಟ್ ಅಂದರೆ ಬೆಳಗಾವಿ. ಓಕೆ, ಬೆಳಗಾವಿ. ನೋಡಿ, ಈ ಥರ ನೀವು ಕಂಪೇರ್ ಮಾಡ್ಕೊತ ಓದಿದರೆ ತುಂಬ ಚೆನ್ನಾಗಿ ನೆನಪಲ್ಲಿರುತ್ತೆ, ಕನ್ಫ್ಯೂಸ್ ಆಗೋದಿಲ್ಲ. ಈ ಸಾರಿ ಏನು GPSTRಗೆ, HSTRಗೆ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇಲ್ಲ. ಡಿಸ್ಕ್ರಿಪ್ಟಿವ್ ರೈಟಿಂಗ್ ಇದ್ದಾಗ ಒಂದು ಕ್ವಶನ್ ಬರೆಯೋದಕ್ಕೆ ಹೋದರೆ ಇನ್ನೊಂದು ಕ್ವಶನ್ದು ನೆನಪಾಗೋದು ತುಂಬ ಕಷ್ಟ ಆಗ್ತಿತ್ತು. ಬಟ್ ಇವಾಗ ಆ ಥರ ಏನಿಲ್ಲ, 4 ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಆಪ್ಷನ್ಸ್ ನೋಡಿದ್ಗಳೇ ನಮಗೆ ಈಸಿಯಾಗಿ ನೆನಪಾಗುತ್ತೆ, ಓದಿದರೆ ಮಾತ್ರ. ಚೆನ್ನಾಗಿ ಓದಿದರೆ, ಈ ಥರ ಕಂಪೇರ್ ಮಾಡ್ಕೊತ ಓದಿದರೆ ನೆನಪಲ್ಲಿ ಬರುತ್ತೆ. ಬಟ್ ಡಿಸ್ಕ್ರಿಪ್ಟಿವಲ್ಲಿ ಸ್ವಲ್ಪ ಕಡಿಮೆ ಸಾಧ್ಯತೆ ಬರೋದು. ಓಕೆ, ನೆಕ್ಸ್ಟು ಇಲ್ಲಿನ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಟ್ ಗಣಿಗಳಿವೆ. ಇಲ್ಲಿನ ಬೆಳಗಾವಿ ಮತ್ತು ಖಾನಾಪುರ ತಾಲೂಕುಗಳಲ್ಲಿ ಬಾಕ್ಸೈಟ್ ಗಣಿಗಳಿದ್ದಾವೆ. ಈ ಅದಿರನ್ನು ಬೆಳಗಾವಿಯ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯ ಕೈಗಾರಿಕೆಯಲ್ಲಿ ಬಳಸಲಾಗುತ್ತೆ. ಇದು ಇಂಪಾರ್ಟೆಂಟ್. ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯ ಕೈಗಾರಿಕೆಗಳಲ್ಲಿ ಈ ಬಾಕ್ಸೈಟನ್ನು ಬಳಸ್ತಾರೆ. ನೋಡಿ, ನೆನಪಲ್ಲಿ ಇಟ್ಕೊಂಡ್ಬಿಡಿ. ಬಾಕ್ಸೈಟು ಯಾವುದಕ್ಕೆ ಬಳಸ್ತಾರೆ? ಬಾಕ್ಸೈಟ್ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ. ಓಕೆ, ಅಲ್ಯೂಮಿನಿಯಂ
ಬಾಕ್ಸೈಟ್, ಉಕ್ಕು, ಮ್ಯಾಂಗನೀಸ್, ಕಬ್ಬಿಣವನ್ನು ತಯಾರು ಮಾಡೋದಕ್ಕೆ. ಓಕೆ, ಇಷ್ಟು ನೆನಪಲ್ಲಿ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಚಿನ್ನವು ಅಪರೂಪದ ಹೊಳೆಯುವ ಹೆಚ್ಚು ಬಾಳಿಕೆ ಬರುವ ಹಳದಿ ಲೋಹವಾಗಿದೆ. ಇದನ್ನು ಆಭರಣಗಳ ತಯಾರಿಕೆ, ಗಡಿಯಾರ ಮುಂತಾದ ಅಮೂಲ್ಯ ವಸ್ತುಗಳ ತಯಾರಿಕೆಯಲ್ಲಿ ಅಧಿಕವಾಗಿ ಬಳಸ್ತಾರೆ. ನೋಡಿ, ಇದು ಅತ್ಯಲ್ಪವಾಗಿ ಸಿಗೋದ್ರಿಂದ ಇದಕ್ಕೆ ಬೇಡಿಕೆ ಜಾಸ್ತಿ ಇದೆ. ಹಾಗೆ ಇದನ್ನು ತುಂಬ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಬಳಸ್ತಾರೆ. ನೋಡಿ, ಇವಾಗಂತೂ ಬಂಗಾರದ ರೇಟು ಎಷ್ಟು? 1,50,000 ಆಗಿಬಿಟ್ಟೈತಿ. ಎಷ್ಟಾಗೈತಿ? 1,50,000 ಗಗನಕ್ಕೇರಿಬಿಟ್ಟ. ಬಡವರಂತೂ ತಗೊಳಕ್ಕೆ ಸಾಧ್ಯನೇ ಇಲ್ಲ. ಚಿನ್ನದ ಬೇಡಿಕೆ ಮತ್ತು ಬಳಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿರುವುದರಿಂದ ಬೆಲೆಯೂ ಕೂಡ ದುಪ್ಪಟ್ಟಾಗಿದೆ. ದುಪ್ಪಟ್ಟಲ್ಲ, 4 ಪಟ್ಟಾಗಿಬಿಟ್ಟಿದೆ ಬಂಗಾರದ ರೇಟ್. ಕರ್ನಾಟಕವು ಚಿನ್ನದ ಗಣಿಗಾರಿಕೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಭಾರತದಲ್ಲೇ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ಉತ್ಪಾದನೆಯ ಹೆಚ್ಚು ಚಿನ್ನವನ್ನು ಕರ್ನಾಟಕದ ಗಣಿಗಳಿಂದಲೇ ಪಡೆಯಲಾಗುತ್ತದೆ. ಅಂದರೆ ಕರ್ನಾಟಕದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತಲ್ಲ, ಅಂದರೆ ಭಾರತದಲ್ಲಿ ಎಷ್ಟು ಉತ್ಪಾದನೆ ಆಗುತ್ತಲ್ಲ ಅಷ್ಟು ಉತ್ಪಾದನೆಯ ಹೆಚ್ಚು ಚಿನ್ನವನ್ನು, ಉತ್ಪಾದನೆಯಕ್ಕಿಂತ ಹೆಚ್ಚಿನ ಚಿನ್ನವನ್ನು ಕರ್ನಾಟಕದ ಗಣಿಗಳಿಂದಲೇ ಪಡೆಯಲಾಗ್ತಾ ಇದೆ. ಆದ್ದರಿಂದ ಇದನ್ನು ಚಿನ್ನದ ನಾಡು ಅಂತ ಕರೀತಾರೆ. ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕರೀತಾರೆ. ನೋಡಿ, ಕರ್ನಾಟಕದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಚಿನ್ನದ ಗಣಿಗಾರಿಕೆ ಕಂಡುಬಂದಿವೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಚಿನ್ನದ ಗಣಿಗಾರಿಕೆಯನ್ನು 1880ರಲ್ಲಿ ಜಾನ್ ಟೇಲರ್ ಎಂಬುವನು ಕೋಲಾರ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಜಾನ್ ಟೇಲರ್ ಅವರು 1880ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಈ ಚಿನ್ನದ ಗಣಿಗಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಇದು 1885ರಲ್ಲಿ KGF ನಗರವು ಅಸ್ತಿತ್ವಕ್ಕೆ ಬರಲು ಕಾರಣವಾಗುತ್ತೆ. KGF ಅಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡೋದು ಇತ್ತಲ್ಲ, 1885ರಲ್ಲಿ ಈ KGF ನಗರ ಅಸ್ತಿತ್ವಕ್ಕೆ ಬರುತ್ತೆ. KGF ಮೂವಿ ನೆನಪಲ್ಲಿಟ್ಕೊಳ್ರಿ. ಅಂದ್ರೆ ಮತ್ತೆ ಆ ಮೂವಿನಲ್ಲಿ ಇದ್ದ, ಈ ರೀತಿ ಹೀರೋಯಿನ್ ಇದ್ರು, ಈ ಥರ ಆಯಿತು ಕತೆ ಎಲ್ಲ, ಅದೆಲ್ಲ ಬೇಡ. KGF ಯಾವಾಗ ಅಸ್ತಿತ್ವಕ್ಕೆ ಬಂತು? 1885ರಲ್ಲಿ. ಇದು ಚಿನ್ನ ಉತ್ಪಾದನೆ ಮಾಡ್ತಾ ಇತ್ತು ಅನ್ನೋದು ನೆನಪಲ್ಲಿರಲಿ. ಈ ಪ್ರೆಸೆಂಟ್ ಇದೇನು ಅಸ್ತಿತ್ವದಲ್ಲಿಲ್ಲ. ಕೋಲಾರದ KGFನ ಚಿನ್ನದ ಗಣಿ ಪ್ರದೇಶದಲ್ಲಿ 4 ಪ್ರಮುಖ ಗಣಿಗಳಿವೆ. ಅವುಗಳೆಂದರೆ ನಂದಿದುರ್ಗ, ಉರಿಗಾಂವ್, ಚಾಂಪಿಯನ್ ರೀಫ್ ಮತ್ತು ಮೈಸೂರು. ಇವೇನು ಈ ಕೋಲಾರದಲ್ಲಿ ಏನು KGF ಐತಲ್ಲ, KGF ಚಿನ್ನದ ಗಣಿ, ಇದರಲ್ಲಿ ಈ 4 ಗಣಿಗಳಿವು, ಪ್ರಮುಖವಾಗಿರ್ತಕ್ಕಂಥ 4 ಗಣಿಗಳು. ಓಕೆ, ಇದರಲ್ಲಿ ಚಾಂಪಿಯನ್ ರೀಫ್ ಗಣಿಯು ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. ಚಾಂಪಿಯನ್ ರೀಫ್ ಇದೇನೋ ಅತ್ಯಂತ ಆಳವಾದ ಚಿನ್ನದ ಗಣಿಯಾಗಿದೆ. ಎಷ್ಟು? 3217 ಮೀಟರ್. ಚಾಂಪಿಯನ್ ರೀಫ್ ಎಷ್ಟು ಮೀಟರ್ ಆಳವಾಗಿದೆ ಅಂತ ಎಕ್ಸಾಮಲ್ಲಿ ಕೇಳಬಹುದು, ಬಟ್ ಅಷ್ಟೊಂದು ಕೇಳೋ ಸಾಧ್ಯತೆ ಇಲ್ಲ. ಆದರೂ ನೆನಪಲ್ಲಿ ಇರಲಿ, 3217 ಮೀಟರ್ ಆಳದಲ್ಲಿದೆ. ಈ ಗಣಿಗಳಲ್ಲಿ ಹಲವು ವರ್ಷಗಳ ನಿರಂತರ ಗಣಿಗಾರಿಕೆಯಿಂದಾಗಿ ಈ ಚಿನ್ನದ ನಿಕ್ಷೇಪದ ಪ್ರಮಾಣ ಇಲ್ಲಿ ಕಡಿಮೆಯಾಗಿದೆ. ಈಗ ಈ ಗಣಿಗಾರಿಕೆ ಸ್ಥಗಿತಗೊಂಡಿದೆ. ಇದು ಸ್ಥಗಿತಗೊಂಡಿರೋದ್ರಿಂದ ಇಲ್ಲಿ ಕೇಳೋದು ತುಂಬ ಕಡಿಮೆ. ಬಟ್ ಇವಾಗ ಚಿನ್ನದ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ರೀಸೆಂಟಾಗಿ ಮೋದಿಯವರು ಕೂಡ ಚಿನ್ನ ಖರೀದಿ ಮಾಡಬೇಡ್ರಿ 1 ವರ್ಷ ಅಂತ ಹೇಳೋದಕ್ಕೆ ಅದು ತುಂಬಾ ಪರಿಣಾಮ ಬೀರ್ತು. ಇದು ಏನು ಚಿನ್ನದ ಬೆಲೆ ಇಳಿಕೆಗೆ. ಯಾಕಂದರೆ 1,80,000 ಇತ್ತು, ಅದು ನಿರಂತರವಾಗಿ ಇಳಿತಾ ಬಂತು. ಈಗ ಮತ್ತೆ ಏರ್ತಾ ಹೋಗ್ತಾ ಇದೆ. ಸೊ ಆದ್ದರಿಂದ ಕೇಳೋ ಸಾಧ್ಯತೆ ಇದೆ. ಪ್ರಸ್ತುತ ರಾಯಚೂರು ಜಿಲ್ಲೆಯ ಹಟ್ಟಿ ಚಿನ್ನದ ಗಣಿ ಭಾರತದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ಸದ್ಯ ಹಟ್ಟಿ ಚಿನ್ನದ ಗಣಿ ದೇಶದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಿದೆ. ತುಮಕೂರು ಜಿಲ್ಲೆಯ ಬೆಳ್ಳಾರ, ಶಿರಾ ಸಮೀಪವಿರುವ ಅಜ್ಜನಹಳ್ಳಿಯಲ್ಲೂ ಕೂಡ ಚಿನ್ನದ ಅದಿರನ್ನು ಉತ್ಪಾದಿಸಲಾಗುತ್ತಿದೆ. ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಏನು ಬೆಳ್ಳಾರ ಐತಲ್ಲ, ಬೆಳ್ಳಾರ ಮತ್ತು ಬಳ್ಳಾರಿ ಅನ್ಕೋಬೇಡ್ರಿ, ಬೆಳ್ಳಾರ, ಶಿರಾ ಸಮೀಪದಲ್ಲಿರುವ ಅಜ್ಜನಹಳ್ಳಿಯಲ್ಲೂ ಕೂಡ ಚಿನ್ನದ ಅದಿರನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಈಗ ಗಣಿಗಾರಿಕೆ ಸ್ಥಗಿತಗೊಂಡಿದೆ. ಓಕೆ, ಚಿನ್ನದ ನಿಕ್ಷೇಪವಿರುವ ಇತರೆ ಸ್ಥಳಗಳೆಂದರೆ ಗದಗ ಜಿಲ್ಲೆಯ
ಮುಳಗುಂದ, ಕಪ್ಪತ್ತಗುಡ್ಡ, ಹಾಸನ ಜಿಲ್ಲೆಯ ಕೆಂಪಿನಕೋಟೆ ಮೊದಲಾದವುಗಳಲ್ಲಿ ಚಿನ್ನದ ನಿಕ್ಷೇಪಗಳು ಚಿನ್ನದ ನಿಕ್ಷೇಪವಿರುವ ಇತರೆ ಸ್ಥಳಗಳು ಅನ್ನೋದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡೋಣ. ಈ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಟ್ಟಿ ಚಿನ್ನದ ಗಣಿ, ಇದು ನೆನಪಲ್ಲಿರಲಿ ನೋಡಿ. ಹಟ್ಟಿ ಚಿನ್ನದ ಗಣಿ ಸದ್ಯ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದನೆ ಮಾಡ್ತಕ್ಕಂಥ ಸ್ಥಳ ಆಗಿದೆ. ಕುದುರೆಮುಖದಲ್ಲಿ ಡ್ಯಾಶ್ ಅದಿರು ದೊರೆಯುತ್ತದೆ. ಯಾವ ಅದಿರು ದೊರೆಯುತ್ತದೆ? ಕಬ್ಬಿಣದ ಅದಿರು. ಉತ್ತಮ ದರ್ಜೆಯ ಕಬ್ಬಿಣದ ಅದಿರು ಯಾವುದು? ಮ್ಯಾಗ್ನೆಟೈಟ್. ಕರ್ನಾಟಕದಲ್ಲಿ ಸಿಗ್ತಕ್ಕಂಥ 100% ಕಬ್ಬಿಣದ ಅದಿರಲ್ಲಿ 63% ಅಷ್ಟು ಮ್ಯಾಗ್ನೆಟೈಟೇ ದೊರೆಯುತ್ತೆ ನೋಡಿ. ಉಳಿದದ್ದು ಹೆಮಟೈಟ್ ದೊರೆಯುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮ್ಯಾಂಗನೀಸನ್ನು ಉತ್ಪಾದಿಸುವ ಪ್ರದೇಶ ಬಳ್ಳಾರಿಯ ಸಂಡೂರು. ಬಾಕ್ಸೈಟ್ ಅದಿರಿನಿಂದ ಡ್ಯಾಶ್ ಲೋಹವನ್ನು ಉತ್ಪಾದಿಸುತ್ತಾರೆ. ಬಾಕ್ಸೈಟ್ನಿಂದ ಏನು ಉತ್ಪಾದನೆ ಆಗುತ್ತೆ? ಅಲ್ಯೂಮಿನಿಯಂ. ಓಕೆ. KGFನ ಅತ್ಯಂತ ಆಳವಾದ ಚಿನ್ನದ ಗಣಿ. KGFನ ಅತ್ಯಂತ ಆಳವಾದ ಚಿನ್ನದ ಗಣಿ ಯಾವುದು? ಚಾಂಪಿಯನ್ ರೀಫ್. ಓಕೆ. ಇದು ಎಷ್ಟು ಮೀಟರ್ ಆಳದಲ್ಲಿದೆ? 3217 ಮೀಟರ್ ಆಳದಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಇಲ್ಲಿ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ. ಮ್ಯಾಂಗನೀಸನ್ನು ಬಹುಪಯೋಗಿ ಖನಿಜ ಅಂತ ಕರೀತಾರೆ. ಹಟ್ಟಿ ಇದೇನು ಕರ್ನಾಟಕದ ಅತಿ ದೊಡ್ಡ ಚಿನ್ನದ ಗಣಿಯಾಗಿದೆ. ಬಾಕ್ಸೈಟ್ನ ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಬಳಸ್ತಾರೆ. ಬೆಳಗಾವಿ ನೋಡಿ, ಅತಿ ಹೆಚ್ಚು ಬಾಕ್ಸೈಟ್ ಸಿಗೋದು ಎಲ್ಲಿ? ಬೆಳಗಾವಿಯಲ್ಲಿ. ಓಕೆ, ಅತಿ ಹೆಚ್ಚು ಬಾಕ್ಸೈಟ್ ಸಿಗೋದು ಬೆಳಗಾವಿಯಲ್ಲಿ. ಬಟ್ ಬೆಳಗಾವಿಯಲ್ಲಿ ಯಾವುದು ಕಾರ್ಖಾನೆ ಇರೋದು ಕಂಡು ಬರುತ್ತೆ ಅಂದರೆ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿ. ಓಕೆ, ಇದಿಷ್ಟು ಆಯಿತು. KGF ಅಲ್ಲೂ ಕೂಡ ಚಿನ್ನವನ್ನೇ ಸಿಗುತ್ತೆ. ಇಲ್ಲಿ ಪ್ರೆಸೆಂಟ್ ಇದು ಅಸ್ತಿತ್ವದಲ್ಲಿಲ್ಲ. ಇಷ್ಟೇ ನೆನಪಲ್ಲಿರಲಿ ಸಾಕು. KGF ಯಾವಾಗ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋದು ನೆನಪಲ್ಲಿರಲಿ. 1885ರಲ್ಲಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಅಧ್ಯಾಯ 28 ಕರ್ನಾಟಕದಲ್ಲಿ ಸಾರಿಗೆ ವ್ಯವಸ್ಥೆ ಅನ್ನೋದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇವತ್ತಿಗೆ ಇದಿಷ್ಟು ಕ್ಲಾಸ್ ಮುಗಿಸೋಣ. ಯಾರೆಲ್ಲ ಈ ಕ್ಲಾಸ್ನ ನೋಡ್ತಾ ಇದ್ದೀರೋ, ನಿಮಗೆ ಈ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ TETಗೆ GPSTRಗೆ ಅಂದರೆ ಇದೇನು ಪೇಪರ್ ಫಸ್ಟ್ ಇರುತ್ತಲ್ಲ, ಪೇಪರ್ ಫಸ್ಟು ಪೇಪರ್ ಸೆಕೆಂಡು ಎರಡಕ್ಕೂ ಕೇಳಿರ್ತಕ್ಕಂಥ ಎಲ್ಲ ಸೈಕಾಲಜಿ 30 ಸೈಕಾಲಜಿ ಪ್ರತಿಯೊಂದು ವರ್ಷದಲ್ಲಿ 30 ಸೈಕಾಲಜಿನ ಡಿಸ್ಕಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ PDF ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಆ ಕ್ಲಾಸ್ ಬೇಕು ಅಂತ ಅನಿಸುತ್ತೋ ಆದಷ್ಟು ಬೇಗ ಮಾಡಿ ಅಂತಂದರೆ ಒಂದೊಂದಾಗಿ ರೆಡಿ ಆದ ತಕ್ಷಣ ಹಂಗೆ ಮಾಡ್ತೀನಿ. ಇಲ್ಲ ನೀವು ಯಾರೂ ಕಮೆಂಟ್ ಹಾಕಿಲ್ಲ ಅಂತಂದರೆ ಇನ್ನೂ ಪರವಾಗಿಲ್ಲ, ನಿಮಗೇನು ಬೇಕಾಗಿಲ್ಲ ಅಂತ ಅಂದ್ಕೊಂಡು ನಾನು ಇದೇ ಇದೇನು ಬುಕ್ಸ್ ಐತಲ್ಲ ಇದನ್ನೇ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಬೇಕು ಅಂತನ್ನೋರು ಕಮೆಂಟ್ ಮಾಡಿ ನೋಡೋಣ. ಓಕೆ, ಆಮೇಲೆ ತೆಲಂಗಾಣ TET, ಆಂಧ್ರ ಪ್ರದೇಶಲ್ಲಿ ಕೇಳಿರ್ತಕ್ಕಂಥ TETಗೆ ಏನು ಸೈಕಾಲಜಿ ಕೇಳಿರ್ತಕ್ಕಂಥ ಕ್ವಶನ್ಸ್ ಮಾಡಿದ್ವಿ ನಾವು. ಲಾಸ್ಟ್ ಏನು TET ನಡೀತಲ್ಲ, ಆ TETನಲ್ಲಿ ಸುಮಾರು ಬರೀ ಒಂದು 3-4 ವೀಡಿಯೋಸಿಂದನೇ ಸುಮಾರು 15-20 ಕ್ವಶನ್ ಬಂದಿದ್ದಾವೆ. ಬೇಕಾದರೆ ನೋಡಬಹುದು, ವಿಡಿಯೋ ಕೂಡ ಇದ್ದಾವೆ. ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ಲೇಲಿಸ್ಟಲ್ಲಿ ಸಿಗುತ್ತೆ. ಆ ಪ್ಲೇಲಿಸ್ಟಲ್ಲಿ ಸಿಗ್ತಕ್ಕಂಥ ವೀಡಿಯೋಗಳನ್ನು ನೋಡಬಹುದು. ನೀವು ಎಷ್ಟು ಕ್ವಾಂಟಿಟಿ ವೀಡಿಯೋಸ್ ಇದ್ದಾವೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು. ಇಷ್ಟೊತ್ತಿ ಕ್ಲಾಸ್ ಕೇಳಿದ್ದಕ್ಕೆ ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.